ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ ಜಗತ್ತಿನ ಏಕೈಕ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್. ನಿಮಗೆ ಪವರ್ ಬಿ ಐಯಲ್ಲಿ ಸ್ಲೈಸರ್ಸ್ನ ಬಟನ್ಸ್ಗೆ ಕನ್ವರ್ಟ್ ಮಾಡಬಹುದು ಅಂತ ಗೊತ್ತಿತ್ತಾ? ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಪವರ್ ಬಿ ಐಯಲ್ಲಿ ಸ್ಲೈಸರ್ಸ್ನ ಬಟನ್ಸ್ಗೆ ಹೇಗೆ ಕನ್ವರ್ಟ್ ಮಾಡಬಹುದು ಅಂತ ಕಲಿಸ್ಕೊಡ್ತೀನಿ. ಇಲ್ಲಿ ಸ್ಲೈಸರ್ಸ್ ತಗೊಳ್ಳೋಣ. ಈ ಸ್ಲೈಸರ್ಸ್ಗೆ ಈ ಸಬ್ ಕ್ಯಾಟಗರಿ ಕಾಲಮ್ನ ಆಡ್ ಮಾಡೋಣ. ನಾನಿಲ್ಲಿ ಸಬ್ ಕ್ಯಾಟಗರಿ ಕಾಲಮ್ ಆಡ್ ಮಾಡಿದಾಗ ಇದು ನನಗೆ ಒಂದಷ್ಟು ಸಬ್ ಕ್ಯಾಟಗರೀಸ್ ಬರುತ್ತೆ. ಈ ಸಬ್ ಕ್ಯಾಟಗರೀಸ್ ನಾನು ಬಟನ್ಗೆ ಕನ್ವರ್ಟ್ ಮಾಡಬೇಕು. ಅದನ್ನ ಏನ್ ಮಾಡ್ತೀನಿ, ಈ ಸ್ಲೈಸರ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಫಾರ್ಮ್ಯಾಟ್ ಟ್ಯಾಬ್ ಕ್ಲಿಕ್ ಮಾಡ್ತೀನಿ. ಫಾರ್ಮ್ಯಾಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಜನರಲ್ ಅಂತ ಇರುತ್ತೆ. ಈ ಜನರಲ್ ಅನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಓರಿಯಂಟೇಶನ್ ಅಂತ ಇರುತ್ತೆ. ಈ ಓರಿಯಂಟೇಶನ್ ಅಲ್ಲಿ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಅಂತ ಇರುತ್ತೆ. ನಾನಿಲ್ಲಿ ಹಾರಿಜಾಂಟಲ್ ನ ಸೆಲೆಕ್ಟ್ ಮಾಡಿದ್ರೆ ಈ ಎಲ್ಲಾ ಸಬ್ ಕ್ಯಾಟಗರೀಸ್ ಏನಿದೆ ಬಟನ್ಸ್ ಕನ್ವರ್ಟ್ ಆಗುತ್ತೆ. ಈಗ ನೋಡಿ, ಇದನ್ನ ನಾನು ವರ್ಟಿಕಲ್ ಆಗಿ ಹೀಗೂ ಇಡ್ಬೋದು ಬಟನ್ಸ್ ನ, ಇಲ್ಲ ಅಂದ್ರೆ ನಾನು ಈ ರೀತಿ ಕೂಡ ಇಡ್ಬೋದು. ಹಿಂಗೆ ಈ ಬಟನ್ಸ್ ನ ನಾ ಏನ್ ಮಾಡ್ತೀನಿ, ಇಲ್ಲಿ ಒಂದು ವಿಜುವಲೈಸೇಷನ್ ತಗೋಣ. ಒಂದು ಪೈ ಚಾರ್ಟ್ ತಗೋತೀನಿ. ಈ ಪೈ ಚಾರ್ಟ್ಗೆ ಶಿಪ್ ಮೋಡ್ ಮತ್ತೆ ಸೇಲ್ಸ್ ನ ಆಡ್ ಮಾಡ್ತೀನಿ. ಆಡ್ ಮಾಡಾದ್ಮೇಲೆ ಇದನ್ನ ರೀಸೈಸ್ ಮಾಡೋಣ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಹೋಗ್ಬಿಟ್ಟು ಇಲ್ಲಿ ಯಾವ್ದಾದ್ರು ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಈ ಪೈ ಚಾರ್ಟ್ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾನು ಯಾವ್ದಾದ್ರು ಸ್ಲೈಸರ್ಸ್ ನ ತಗೊಂಡು ಬಟನ್ಸ್ಗೆ ಕನ್ವರ್ಟ್ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಮಂತ್ ನ ನಾವು ಬಟನ್ಸ್ಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ಒಂದು ಸ್ಲೈಸರ್ ತಗೋತೀನಿ. ಇಲ್ಲಿ ಆರ್ಡರ್ ಡೇಟ್ ಇರುತ್ತೆ. ಇಲ್ಲಿ ಸ್ಲೈಸರ್ಸ್ಗೆ ಈ ಡೇಟ್ ನ ಆಡ್ ಮಾಡೋಣ. ಇಲ್ಲಿ ನೋಡಿದ್ರೆ ನನಗೆ ಎಲ್ಲ ಇಯರ್ಸ್ ಬರುತ್ತೆ. ಬಟ್ ನನಗಿದೆ ಮಂತ್ಸ್ ಕನ್ವರ್ಟ್ ಆಗಬೇಕು ಅಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ಆಪ್ಷನ್ಸ್ ಇರುತ್ತಲ್ಲ, ಈ ಡೇ, ಕ್ವಾರ್ಟರ್ ಮತ್ತೆ ಇಯರ್ ನ ಡಿಲೀಟ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ನನಗೆ ಜನವರಿಯಿಂದ ಡಿಸೆಂಬರ್ ವರೆಗೂ ಮಂತ್ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮತ್ತೆ ಫಾರ್ಮ್ಯಾಟ್ ಟ್ಯಾಬ್ ಹೋಗ್ತೀನಿ. ಇಲ್ಲಿ ಜನರಲ್ ಮತ್ತೆ ಈ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಇದೆಯಲ್ಲ, ಓರಿಯಂಟೇಶನ್ ಅಲ್ಲಿ ಹಾರಿಜಾಂಟಲ್ ನ ಸೆಲೆಕ್ಟ್ ಮಾಡ್ತೀನಿ. ಈ ಹಾರಿಜಾಂಟಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಸ್ಲೈಸರ್ ಏನಿದೆ ಇದು ಬಟನ್ಸ್ ತರ ಕನ್ವರ್ಟ್ ಆಗ್ಬಿಡುತ್ತೆ. ಇದನ್ನ ನಾನು ಬೇಕಿದ್ರೆ ವರ್ಟಿಕಲ್ ಆಗು ಇಡ್ಬೋದು, ಇಲ್ಲ ಹಾರಿಜಾಂಟಲ್ ಆಗು ಇಡ್ಬೋದು. ಮತ್ತೆ ಯಾವ್ದಾದ್ರು ಒಂದು ವಿಜುವಲೈಸೇಷನ್ ತಗೋಣ. ಮತ್ತೆ ಒಂದು ಪೈ ಚಾರ್ಟ್ ತಗೋತೀನಿ. ಇಲ್ಲಿ ಮತ್ತೆ ಅದೇ ಶಿಪ್ ಮೋಡ್ ಮತ್ತೆ ಸೇಲ್ಸ್ ಕಾಲಮ್ ನ ಆಡ್ ಮಾಡೋಣ. ಇದನ್ನ ರೀಸೈಸ್ ಮಾಡೋಣ. ಇವಾಗ ನಾನು ಇಲ್ಲಿ ಯಾವ್ದಾದ್ರು ಬಟನ್ ಕ್ಲಿಕ್ ಮಾಡಿದ್ರೆ ಆ ಬಟನ್ ಪ್ರಕಾರ ಇಲ್ಲಿ ಈ ಚಾರ್ಟ್ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈ ರೀತಿ ನಾವು ಸ್ಲೈಸರ್ಸ್ ನ ಈಸಿಯಾಗಿ ಬಟನ್ಸ್ಗೆ ಕನ್ವರ್ಟ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಪವರ್ ಬಿ ಐಯಲ್ಲಿ ಸ್ಲೈಸರ್ಸ್ ನ ಬಟನ್ಸ್ಗೆ ಕನ್ವರ್ಟ್ ಮಾಡಬಹುದು ಅಂತ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದು ತುಂಬಾ ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೆಲ್ ಐಕಾನ್ನ ನೀವು ಒತ್ತೋದನ್ನ ಮರಿಬೇಡಿ. ಇದರಿಂದ ನಿಮಗೆ ನಾವು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಬರುತ್ತೆ. ಈ ತರ ಇನ್ಫಾರ್ಮೇಟಿವ್, ಇನ್ನೋವೇಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತೊಮ್ಮೆ ಸಿಗ್ತೀನಿ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.